14 ತಿಂಗಳಿನಿಂದ ಜೈಲು ಹಕ್ಕಿಯಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಈಗ ಪರ್ಮನೆಂಟ್ ಆಗಿ ಜೈಲಿನಲ್ಲಿಯೇ ಇರಬೇಕಾದಂತಹ ಪರಿಸ್ಥಿತಿ. ಪ್ರಜ್ವಲ್ ರೇವಣ್ಣ ಈಗ ಕೈದಿ ನಂಬರ್ 15528 ಜೈಲಿನ ಸಮವಸ್ತ್ರವನ್ನೇ ಧರಿಸಬೇಕಿರುವ ಪ್ರಜ್ವಲ್ ರೇವಣ್ಣಗೆ ಆಗಲೂ ಈಗಲೂ ಬಿಳಿ ಶರ್ಟು, ಪಾರ್ಲಿಮೆಂಟ್ನಲ್ಲಿದ್ದಾಗಲೂ ಕೂಡ ಬಿಳಿ ಖಾದಿಯ ಶರ್ಟ್ ಅನ್ನು ಹಾಕ್ತಾ ಇದ್ರು. ಪರಪ್ಪನ ಅಗ್ರಹಾರದ ಜೈಲಿನಲ್ಲೂ ಕೂಡ ಇನ್ನು ಮೇಲೆ ಬಿಳಿ ಬಣ್ಣದ ಶರ್ಟು ಪ್ಯಾಂಟನ್ನೇ ಹಾಕಬೇಕು ಪ್ರಜ್ವಲ್. ಜೈಲಲ್ಲಿ ಪ್ರಜ್ವಲ್ಗೆ ಯಾವುದೇ ಕೆಲಸ ಇರೋದಿಲ್ಲ. ಕೆಲಸ ನೀಡಿದ್ರೂ ಕೂಡ ದಿನಗೂಲಿ ರಜೆಯನ್ನ ನೀಡೋದಕ್ಕೆ ಸಾಧ್ಯವಿಲ್ಲ. ಜೀವನ ಪರ್ಯಂತ ಶಿಕ್ಷೆ ಆಗಿರೋದ್ರಿಂದ ಈ ನಿಯಮ ಅನ್ವಯಿಸಲ್ಲ ಅನ್ನೋದನ್ನ ಗೊತ್ತಾಗ್ತಾ ಇದೆ. ಬಣ್ಣ ಒಂದೇ, ಸಂದರ್ಭ ಸನ್ನಿವೇಶ ಜಾಗ ಬೇರೆ ಬೇರೆ ಅಷ್ಟೇ. ಅವತ್ತು ಬಿಳಿ ಬಣ್ಣದ ಖಾದಿ ಬಟ್ಟೆಯನ್ನು ಹಾಕಿದಾಗ ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ರೆ, ತನ್ನ ವರ್ತನೆ ಸರಿ ಇದ್ದಿದ್ರೆ ಬಹುಶಃ ಇವತ್ತು ಜೈಲಿನಲ್ಲಿ ಈ ರೀತಿಯ ಸಮವಸ್ತ್ರ ಹಾಕಿಕೊಳ್ಳಬೇಕಾದಂತಹ ಪರಿಸ್ಥಿತಿಗೆ ಪ್ರಜ್ವಲ್ ರೇವಣ್ಣ ತಲುಪ್ತಾ ಇರಲಿಲ್ಲ. ಜೈಲು ಹಕ್ಕಿ ಆಗಬೇಕಾಗಿರಲಿಲ್ಲ, ಜೈಲಿನಲ್ಲಿ ಮುದ್ದೆ ಮುರಿಬೇಕಾಗಿರಲಿಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಅವತ್ತು ಪಾರ್ಲಿಮೆಂಟ್ನಲ್ಲಿ ಈ ಬಿಳಿ ಬಟ್ಟೆಯನ್ನು ಹಾಕಿದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ರೆ, ನೀತಿ ನಿಯತ್ತಲ್ಲಿದ್ದಿದ್ರೆ ಬಹುಶಃ ಇವತ್ತು ಜೈಲಿನಲ್ಲಿ ಈ ರೀತಿ ಬಿಳಿ ಸಮವಸ್ತ್ರವನ್ನು ತೊಡುವಂತಹ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇದೆಲ್ಲದಕ್ಕೂ ಕೂಡ ಅವರು ಮಾಡಿಕೊಂಡಿರುವಂತಹ ತಪ್ಪೇ ಕಾರಣ ಅನ್ನೋದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಇನ್ಮೇಲೆ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಹೇಗಿರ್ತಾರೆ, ಏನೆಲ್ಲ ಆಗುತ್ತೆ ಅಂತ ಹೇಳಿ ಡೀಟೇಲ್ಸ್ ಕೊಡಬಹುದಾ ಅಂತ? ಖಂಡಿತವಾಗಿಯೂ ಪ್ರೇಮ್, ಯಾಕೆಂದ್ರೆ ಅಧಿಕಾರ ಮತ್ತು ಅಂತಸ್ತು ಅನ್ನೋದು ನಿರೀಕ್ಷೆಗೂ ಮೀರಿದ ಬೇಗ ಸಿಕ್ಕಿದ್ರೆ, ನಿರೀಕ್ಷೆಗಿಂತ ಮುಂಚಿತವಾಗಿ ಸಿಕ್ಕಿದ್ರೆ ಈ ರೀತಿಯ ಅನಾಹುತಗಳಾಗ್ತವೆ ಅನ್ನೋದಕ್ಕೆ ಪ್ರಜ್ವಲ್ ರೇವಣ್ಣ ಒಂದು ತಾಜಾ ಉದಾಹರಣೆ. ಯಾಕೆಂದ್ರೆ ನೀವು ಹೇಳ್ತಾ ಇದ್ರಿ, ಬಿಳಿ ಬಟ್ಟೆ ಹಾಕೊಂಡು ಪಾರ್ಲಿಮೆಂಟ್ಗೆ ಎಂಟ್ರಿಯನ್ನ ಕೊಟ್ಟ ಸಂದರ್ಭದಲ್ಲಿ ಮತ್ತು ಅಧಿಕಾರ ಸ್ವೀಕರಿಸಿದಂತಹ ಸಂದರ್ಭದಲ್ಲಿ ಜವಾಬ್ದಾರಿಯುತವಾಗಿ ಅಥವಾ ನಿಯತ್ತಾಗಿ ನಡ್ಕೊಂಡಿದ್ರೆ ಇವತ್ತು ಈ ರೀತಿಯ ಪರಿಸ್ಥಿತಿ, ಈ ಬಿಳಿ ಬಟ್ಟೆಯನ್ನ ಹಾಕೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿಗಳು ಎದುರಾಗ್ತಿರ್ಲಿಲ್ಲ. ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ಆ ಸಂದರ್ಭದಲ್ಲಿ ಅಂದ್ರೆ ಕಳೆದ 5 ವರ್ಷಗಳ ಸಂಸದನಾದಂತಹ ಸಂದರ್ಭ ಏನಿತ್ತು, ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳ ಜೊತೆಯಲ್ಲಿ ಲೈಂಗಿಕ ದೌರ್ಜನ್ಯನ ಮಾಡಿರುವಂತದ್ದು ಇರ್ಬೋದು, ಅತ್ಯಾಚಾರವನ್ನ ಮಾಡಿರುವಂತದ್ದು ಇರ್ಬೋದು, ಜೊತೆಗೆ ಶಾಲೆಯಲ್ಲಿ ತನ್ನ ಮಗುಗೆ ಏನು ಸೀಟನ್ನು ಕೊಡಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಆಕೆಯ ಜೊತೆಯಲ್ಲೂ ಕೂಡ ಅನುಚಿತವಾಗಿ ವರ್ತನೆ ಮಾಡಿರುವಂತಹ ಪ್ರಕರಣಗಳಿದ್ದಾವೆ. ಈ ಎಲ್ಲಾ ಪ್ರಕರಣಗಳು ಕೂಡ ಇದಾವೆ ಈಗ ಸದ್ಯಕ್ಕೆ ಕೋರ್ಟ್ ನಲ್ಲಿ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವೆಲ್ಲದರಲ್ಲೂ ಕೂಡ ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ಈಗ ಪ್ರಜ್ವಲ್ ರೇವಣ್ಣಗೆ ಅಪರಾಧಿ ಅಂತೇಳಿ ಸಜಾ ಕೈದಿ ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ. 15528 ಅಂತೇಳಿ ನಂಬರ್ ಅನ್ನು ಕೊಟ್ಟಿದ್ದಾರೆ. ಆ ನಂಬರ್ ನಲ್ಲಿ ಆತ ಜೈಲಿನಲ್ಲೇ ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾದಂತ ಅನಿವಾರ್ಯ ಪರಿಸ್ಥಿತಿ. ಇನ್ನು ಆತನ ಹಾವಭಾವ ಮತ್ತು ಚಲನವಲನಗಳು, ಆತನ ಇಂಟ್ರೆಸ್ಟ್ ಗಳೇನಿರುತ್ತೆ ಅವೆಲ್ಲನೂ ಕೂಡ ಅಲ್ಲಿನ ಜೈಲಧಿಕಾರಿಗಳು ಒಂದಷ್ಟು ಕ್ರೋಢೀಕರಿಸ್ಕೊಳ್ತಾರೆ. ಕ್ರೋಢೀಕರಿಸ್ಕೊಂಡ ಬಳಿಕ ಸಜಾ ಬಂದಿಗೆ ಒಂದಿಷ್ಟು ದಿನಗೂಲಿ ಅಂದ್ರೆ ಕೆಲಸವನ್ನ ಕೊಡಬೇಕಾದಂತ ಪರಿಸ್ಥಿತಿ ಇರ್ತದೆ. ಆತನಿಗೆ ಯಾವ ಕೆಲಸ ಏನು ಉತ್ತಮ ಅಂದ್ರೆ ಅಲ್ಲಿ ಬೇಕರಿ ಇರ್ತದೆ, ಹೋಟೆಲ್ ಇರ್ತದೆ, ಅಥವಾ ಅಲ್ಲಿ ಅಡಿಗೆ ಮಾಡುವಂತ ಕೆಲಸಗಳಿರ್ತವೆ. ಎಲ್ಲಾದ್ರೂ ಕೂಡ ಕೆಲಸಗಳಿರುವಂತದ್ರಲ್ಲಿ ಯಾವ್ದಾದ್ರು ಒಂದು ಕೆಲಸವನ್ನ ನಿಯೋಜನೆಯನ್ನ ಮಾಡಬೇಕು ಮತ್ತು ದಿನಗೂಲಿ ಪ್ರತಿ ದಿನಕ್ಕೆ ಇಂತಿಷ್ಟು ಹಣ ಅಂತೇಳಿ ಆತನಿಗೆ ಕೊಡ್ತಾರೆ, ಸಂಭಾವನೆ ಅಂತೇಳಿ ದಿನಗೂಲಿಯನ್ನ ಕೊಡುವಂತ ಪರಿಸ್ಥಿತಿ, ದಿನಗೂಲಿಯನ್ನ ಪಡ್ಕೊಳ್ಳುವಂತ ಪರಿಸ್ಥಿತಿ ಈಗ ಪ್ರಜ್ವಲ್ ರೇವಣ್ಣಗೆ ಬಂದಿರುವಂತದ್ದು. ಸದಾ ಕೈದಿಯಾಗಿರೋ ಹಿನ್ನೆಲೆಯಲ್ಲಿ ಜೀವನ ಪೂರ್ತಿ ಅಂದ್ರೆ ಈಗಿನ ಆದೇಶದ ಪ್ರಕಾರ ಜೀವನ ಪೂರ್ತಿ ಜೈಲಿನಲ್ಲಿ ಈ ರೀತಿಯಲ್ಲಿ ದಿನಗೂಲಿಯನ್ನ ಮಾಡಿಕೊಂಡು ಅಲ್ಲಿ ಜೀವನವನ್ನ ತಳ್ಳಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಜ್ವಲ್ ರೇವಣ್ಣಂಗೆ ಏನು ಕಡಿಮೆ ಆಗಿತ್ತು? ಆಸ್ತಿ, ಅಂತಸ್ತು, ಹೆಸರು, ಸೌಂದರ್ಯ ಎಲ್ಲವೂ ಕೂಡ ಇತ್ತು. ಬಟ್ ಅದನ್ನು ಹೇಗೆ ಬಳಕೆ ಮಾಡ್ಕೊಬೇಕು ಅನ್ನೋದು ಗೊತ್ತಿರಲಿಲ್ಲ. ಹಾಗೆ ಆತ ಮಾಡಿಕೊಂಡಿರುವಂತಹ ಸ್ವಯಂಕೃತ ಅಪರಾಧವೇ ಇವತ್ತು ಆತನನ್ನು ಕೆಡ್ಡಾಕೆ ಬೀಳುವಂತೆ ಮಾಡಿದೆ. ಇವತ್ತು ಪರ್ಮನೆಂಟ್ ಜೈಲಿ ಹಕ್ಕು ಆಗುವಂತೆ ಮಾಡಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಕೋರ್ಟ್ ನಿನ್ನೆ ಆದೇಶವನ್ನು ಪ್ರಕಟ ಮಾಡಿದೆ. ಪ್ರಜ್ವಲ್ಗೆ ಜೀವನ ಪರ್ಯಂತ ಜೈಲು ವಾಸವೇ ಗತಿಯಾಗಿದೆ. ಇತ್ತ ಭೂತ ಬಂಗಲೆಯಂತಾಗಿದೆ ಹಾಸನದ ಎಂಪಿ ನಿವಾಸ. ಹಾಸನ ನಗರದ RC ರಸ್ತೆಯಲ್ಲಿದೆ ಎಂಪಿ ಕ್ವಾರ್ಟರ್ಸ್. ರೇಪ್ ಕೇಸ್ ದಾಖಲಾಗ್ತಾ ಇದ್ದಂತೆ ಎಂಪಿ ನಿವಾಸಕ್ಕೆ ಬೀಗವನ್ನು ಹಾಕಲಾಗಿತ್ತು. ಇಲ್ಲಿವರೆಗೂ ಕೂಡ ಓಪನ್ ಮಾಡಿಲ್ಲ. ಸ್ಥಳ ಮಹಜರನ್ನ ಮಾಡಿ ಬೀಗ ಹಾಕಿತ್ತು SIT ಟೀಮ್. ಪ್ರಜ್ವಲ್ಗೆ ಜೀವನ ಪರ್ಯಂತ ಜೈಲುವಾಸ ಆಗಿರೋದ್ರಿಂದ ಒಂದು ಕಡೆ ಅವರ ನಿವಾಸ, ಮತ್ತೊಂದು ಕಡೆ ಅವರು ಕೆಲಸ ಕಾರ್ಯ ಮಾಡ್ತಾ ಇದ್ದಂತಹ ಎಂಪಿ ಕ್ವಾರ್ಟರ್ಸ್ ಎಲ್ಲವೂ ಕೂಡ ಖಾಲಿ ಆಗಿದೆ. ಜನಪ್ರತಿನಿಧಿ ಅಂದರೆ ಸುತ್ತಮುತ್ತ ಜನ ಇರ್ತಾರೆ, ಅಣ್ಣ ಬಾಸ್ ಅನ್ನೋರಿಗೇನು ಕಡಿಮೆ ಇರಲ್ಲ.
ಯಾವಾಗಲೂ ಜನರ ಮಧ್ಯೆ ಇದ್ದಂತಹ ಪ್ರಜ್ವಲ್ ರೇವಣ್ಣ ಈಗ ಏಕಾಂಗಿಯಾಗಿದ್ದಾರೆ, ಒಂಟಿಯಾಗಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಹಾಗೂ 11 ಲಕ್ಷ ರುಗಳ ದಂಡವನ್ನು ವಿಧಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಈಗ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಹಾಸನದಲ್ಲಿ ಅವರು ಬಳಸ್ತಿದ್ದಂತಹ ಸಂಸದರ ನಿವಾಸ ಏನಿತ್ತು ಅದು ಸಂಪೂರ್ಣವಾಗಿ ಈಗ ಪಾಳು ಬಿದ್ದಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಹಾಸನ ನಗರದ ಹಾಸಿಲ್ ರಸ್ತೆಯಲ್ಲಿರ್ತಕ್ಕಂತಹ ಸಂಸದರು ಬಳಸ್ತಿರ್ತಕ್ಕಂತಹ ಈ ನಿವಾಸ. ಏನು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮೊದಲು ಇದನ್ನು ಕಚೇರಿಯನ್ನಾಗಿ ಬಳಸ್ತಾ ಇದ್ರು. ಆನಂತರ ಮೊಮ್ಮಗನಿಗೆ ಕ್ಷೇತ್ರವನ್ನು ತ್ಯಾಗ ಮಾಡಿದ ನಂತರ ಇದನ್ನು ಪ್ರಜ್ವಲ್ ರೇವಣ್ಣ ಅವರು ಕಚೇರಿಯನ್ನಾಗಿ ಮಾಡಿಕೊಂಡಿದ್ರು. ಪ್ರತಿನಿತ್ಯವೂ ಸಹ ಇಲ್ಲಿ ಸಾಕಷ್ಟು ಕಾರ್ಯಕರ್ತರು ಬರ್ತಾ ಇದ್ದು, ಪಕ್ಷ ಸಂಘಟನೆ ವಿಚಾರಗಳು ಇರ್ಬೋದು, ರಾಜಕೀಯ ವಿಚಾರಗಳು ಎಲ್ಲವನ್ನೂ ಸಹ ಇಲ್ಲಿ ಚರ್ಚೆ ಮಾಡಲಾಗ್ತಿತ್ತು. ಮಾಜಿ ಪ್ರಧಾನಿಗಳು ಬಂದರೂ ಸಹ ಇಲ್ಲೇ ಅವರು ರಾತ್ರಿ ವೇಳೆ ತಂಗ್ತಾ ಇದ್ರು. ಅಲ್ಲದೆ ಸುದ್ದಿಗೋಷ್ಠಿಗಳನ್ನು ಸಹ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಇಲ್ಲೇ ಮಾಡ್ತಿದ್ರು. ಅಲ್ಲದೆ ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸಹ ಇದೇ ನಿವಾಸದಲ್ಲಿ ಉಳಿತಾ ಇದ್ರು. ಅಲ್ಲದೆ ಇಲ್ಲೇ ಸುದ್ದಿಗೋಷ್ಠಿಗಳನ್ನು ಸಹ ನಡೆಸ್ತಾ ಇದ್ರು. ಆದರೆ ಯಾವಾಗ ಕಳೆದ 1 ವರ್ಷದ ಹಿಂದೆ ಅಶ್ಲೀಲ ವಿಡಿಯೋ ಪ್ರಕರಣಗಳು ಬೆಳಕೆ ಬರುತ್ತೆ, ಅನಂತರದಲ್ಲಿ ಅತ್ಯಾಚಾರ ಪ್ರಕರಣಗಳು ಅವರ ಮೇಲೆ ದಾಖಲಾಗ್ತದೆ, ಅಂದಿನಿಂದ ಈ ಕಚೇರಿಗೆ ಸಂಪೂರ್ಣವಾಗಿ ಬೀಗವನ್ನು ಜಡಿಯಲಾಗಿದೆ. ಇಲ್ಲಿ ಪ್ರಕರಣದ ಸಂಬಂಧಪಟ್ಟಂತೆ ಸ್ಥಳವನ್ನು ಮಾಜರನ್ನು ಸಹ SIT ಅಧಿಕಾರಿಗಳು ಆರೋಪಿಯನ್ನು ಕರೆದುಕೊಂಡು ಬಂದು ಮಾಡಿದರು. ಹಾಗಾಗಿ ಕಳೆದ 1 ವರ್ಷದಿಂದಲೂ ಸಹ ಸಂಪೂರ್ಣವಾಗಿ ಈ ಕಟ್ಟಡ ಏನಿದೆ ಸಂಪೂರ್ಣವಾಗಿ ಪಾಳು ಬಿದ್ದು ಗಿಡ ಗಂಟೆಗಳು ಬೆಳೆದಿವೆ. ಸದಾ ಲವಲವಿಕೆಯಿಂದ ಈ ಜಾಗದಲ್ಲಿ ಕಾರ್ಯಕರ್ತರು ಇರ್ತಾ ಇದ್ದು, ಪಕ್ಷ ಸಂಘಟನೆ ಪ್ರಮುಖವಾದ ವಿಚಾರಗಳು ಅವರ ನೆಚ್ಚಿನ ನಾಯಕರು ಸಹ ಭೇಟಿಗೆ ಬರ್ತಾಯಿದ್ರು. ಅವರ ಕೆಲಸ ಆಗುವಗಳು ಸಹ ಈ ಕಚೇರಿಗೆ ಬರ್ತಿದ್ರು. ಆದರೆ ಯಾವಾಗ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಸಿಲುಕಿ ಹಾಕೊಂಡ್ರು, ಈ ಕಚೇರಿ ಅಂದಿನಿಂದ ಬೀಗವನ್ನು ಹಾಕಲಾಗಿದೆ, ಸಂಪೂರ್ಣವಾಗಿ ಪಾಳು ಬಿದ್ದಿದೆ. ಇದೀಗ ಪ್ರಜ್ವಲ್ ರೇವಣ್ಣ ಅವರ ಆರೋಪ ಸಾಬೀತಾಗಿ ಅವರಿಗೆ ಜೀವಾವಧಿ ಶಿಕ್ಷೆ ಹಾಗೂ ದಂಡವನ್ನು ವಿಧಿಸಲಾಗಿದೆ. ಹಾಗಾಗಿ ಕಟ್ಟಡ ಇನ್ಮೇಲೆ ಶಾಶ್ವತವಾಗಿ ಬೀಗ ಹಾಕಿ ಅದು ಸಂಪೂರ್ಣವಾಗಿ ಪಾಳುವುದು ನಿಶ್ಚಿತವಾಗಿದೆ. ಯಾಕೆಂದರೆ ಇನ್ನೂ ಸಹ 3 ಪ್ರಕರಣಗಳು ಬಾಕಿ ಇವೆ. ಆ ಪ್ರಕರಣಗಳನ್ನು ಸಹ ಈ ಸ್ಥಳದಲ್ಲಿ ಏನು ಮಹಾಜರನ SIT ತಂಡ ಮಾಡಿತ್ತು, ಅವೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ಅದರಲ್ಲಿ ಯಾವ ಶಿಕ್ಷೆ ಆಗುತ್ತೆ, ಅದರಲ್ಲಿ ದೋಷಿ ಆಗ್ತಾರೆ ನಿರ್ದೋಷಿ ಎಲ್ಲವೂ ಸಹ ತೀರ್ಮಾನ ಆದ ನಂತರವಷ್ಟೇ ಈ ಕಚೇರಿಯನ್ನು ತೆರಲಿಕ್ಕೆ ಅಥವಾ ಬೇರೆ ಇಲಾಖೆ ಯಾವುದಾದ್ರು ಬಳಸ್ಕೊಳ್ಳಿಕ್ಕೂ ಸಹ ಸಾಧ್ಯವಾಗುತ್ತೆ. ಅಲ್ಲಿವರೆಗೂ ಸಹ ಏನು ಸಂಸದರ ನಿವಾಸ ಇತ್ತು ಅದು ಈಗ ಸಂಪೂರ್ಣವಾಗಿ ಪಾಳು ಬಿದ್ದು ಹಾಳು ಕೊಂಪೆಯಾಗಿ ಮಾರ್ಪಟ್ಟಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ ಟಿವಿ ಹಾಸನ. ಇರುವಾಗ ಎಲ್ಲರೂ ನೆಂಟ್ರೇನೆ, ಅಳುವಾಗ ಯಾರೂ ಇಲ್ಲ. ನಿಜವಾಗ್ಲೂ ಕಷ್ಟ ಬಂದಾಗ ಈ ರೀತಿಯ ಸಿಚುಯೇಷನ್ ಕ್ರಿಯೇಟ್ ಆದಾಗ ಯಾರು ನಮ್ಮವರು ಏನು ಅನ್ನೋದು ಗೊತ್ತಾಗುತ್ತೆ. ಪ್ರಜ್ವಲ್ ರೇವಣ್ಣ ಅಧಿಕಾರದಲ್ಲಿದ್ದಾಗ ಕಾಲಿಗೊಬ್ಬರು ಕೈಗೊಬ್ಬರು ಮನೆ ತುಂಬ ಜನ ಗಿಜಿ ಗಿಜಿ ಅಂತಿದ್ರು. ಈಗ ಅತ್ಯಾಚಾರ ಕೇಸ್ನಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಮನೆ ಹತ್ರ ಯಾರೂ ಕೂಡ ಸುಳಿತಾ ಇಲ್ಲ. ಇಷ್ಟೇ ಜೀವನ.